ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಸರ್ ಎಷ್ಟು ಖರ್ಚಾಗ್ಬೋದು ಅಂತ ಒಂದು ವಿಧಾನಸಭಾ ಕ್ಷೇತ್ರವನ್ನೇ ನಾವು ತಗೊಳ್ಳೋಣ. ಅದು EVM ಮೂಲಕ ಚುನಾವಣೆ ಮಾಡಿದ್ರೆ ಎಷ್ಟು ಖರ್ಚಾಗುತ್ತೆ, ಬ್ಯಾಲೆಟ್ ಮೂಲಕ ಚುನಾವಣೆ ಆದರೆ ಎಷ್ಟು ಖರ್ಚಾಗುತ್ತೆ, ಯಾವುದು ಹೆಚ್ಚು ಖರ್ಚು ಅಂತ? ಸದ್ಯಕ್ಕೆ ನನ್ನ ಹತ್ರ ಮಾಹಿತಿ ಇಲ್ಲ. ಅದನ್ನು ನಾವು ವಾರ್ಡ್ ವಾರು ಅಥವಾ ZP ಕಾನ್ಸ್ಟಿಟ್ಯೂನ್ಸಿ ಪ್ರಕಾರ ಅದನ್ನು ಮಾಡಿ ನೋಡಬೇಕಾಗ್ತದೆ. ಆ ಮಾಹಿತಿ ನನ್ನ ಹತ್ರ ಸದ್ಯಕ್ಕಿಲ್ಲ. ಎಸ್ ಸರ್. ಈಗ ಸ್ಥಳೀಯ ಸಂಸ್ಥೆಗಳ ಚುನಾವಣೆ, ಅದರಲ್ಲೂ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಚುನಾವಣೆಗೆ ರಾಜ್ಯ ಚುನಾವಣಾ ಆಯೋಗ, ಒಟ್ಟಾರೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ರಾಜ್ಯ ಚುನಾವಣಾ ಆಯೋಗ ಯಾವ ರೀತಿಯಾಗಿ ತಯಾರಿ ಮಾಡಿಕೊಂಡಿದೆ ಅಂತ? ನಾವು ತಯಾರಿ ಮಾಡ್ತಾ ಇರ್ತೀವಿ. ವೋಟರ್ ಲಿಸ್ಟನ್ನು ಈಗ ತಯಾರು ಮಾಡುವವರು ಇದ್ದೇವೆ. ನಮ್ಮದೇ ಆದಂಥ ಒಂದು ವೋಟರ್ ಲಿಸ್ಟನ್ನು ನಾವು ECI ಮುಖಾಂತರ ಅಂದರೆ ಕೇಂದ್ರ ಚುನಾವಣಾ ಆಯೋಗದವರಿಂದ ಡೇಟಾಬೇಸನ್ನು ತೆಗೆದುಕೊಂಡು ಅದರ ಆಧಾರದ ಮೇಲೆ ನಾವು ನಮ್ಮದೇ ಆದಂಥ ಒಂದು ಮತದಾರರ ಪಟ್ಟಿಯನ್ನು ನಾವು ತಯಾರು ಮಾಡೋರಿದ್ದೇವೆ. ಇಷ್ಟು ನಮ್ಮಲ್ಲಿದೆ. ಬಟ್ ಎಲ್ಲಕ್ಕಿಂತ ಹೆಚ್ಚಾಗಿ ಮೀಸಲಾತಿ ಪಟ್ಟಿಯನ್ನು ಸರ್ಕಾರ ಕೊಡಬೇಕು. ಹೀಗಾಗಿ ಅದನ್ನು ನಾವು ಕಾಯ್ದು ನೋಡ್ತಾ ಇದ್ದೇವೆ, ಎದುರು ನೋಡ್ತಾ ಇದ್ದೇವೆ. ಅದು ಬಂದ ತಕ್ಷಣ ನಾವು ಕಾರ್ಯಪ್ರವೃತ್ತರ. ಮೀಸಲಾತಿ ಪಟ್ಟಿಯನ್ನು ಕೊಡಿ ಅಂತ ಹಿಂದೆ ಹೈಕೋರ್ಟು ಕೂಡ ಸೂಚನೆ ಕೊಟ್ಟಿತ್ತು ಅಂತ ಅನಿಸುತ್ತಲ್ಲ ಸರ್ ಸರ್ಕಾರ, ರಾಜ್ಯ ಸರ್ಕಾರಕ್ಕೆ? ನಾವು ಪತ್ರ ವ್ಯವಹಾರವನ್ನು ಮಾಡಿದ್ದೇವೆ. ಸರ್ಕಾರಕ್ಕೂ ಇದು ಮಾನ್ಯ ಉಚ್ಚ ನ್ಯಾಯಾಲಯ ಕೂಡ ಸರ್ಕಾರಕ್ಕೆ ಸೂಚನೆಯನ್ನು ಕೊಟ್ಟಿದೆ. ಕೊಡ್ಬೋದು, ಈ ಒಂದು 3-4 ತಿಂಗಳಲ್ಲಿ ಸರ್ಕಾರವೂ ಕೂಡ ಕೊಡ್ಬೋದು ಅಂತ ನಾನು ಅಂದ್ಕೊಂಡಿದ್ದೇನೆ. 2025 ಡಿಸೆಂಬರ್ ಅಷ್ಟೊತ್ತಿಗೆ ಏನಾದರೂ ಸ್ಥಳೀಯ ಸಂಸ್ಥೆಗಳ ಚುನಾವಣೆ, ಅದರಲ್ಲೂ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್, ಗ್ರಾಮ ಪಂಚಾಯತ್ ಚುನಾವಣೆಗಳು ಆಗ್ಬೋದಾ ಸರ್? 2025 ಆಗಲಿಕ್ಕಿಲ್ಲ. ಯಾಕಂದರೆ ಇನ್ನೇನು 3-4 ತಿಂಗಳು ಮಾತ್ರ ಇದೆ. ಏನಾದರೂ ಆದರೆ ಜನವರಿ ನಂತರ ಆಗ್ಬೋದು. ಯಾಕಂದರೆ ಸುಪ್ರೀಂ ಕೋರ್ಟ್ನಲ್ಲಿಯೂ ಕೂಡ ಬೆಂಗಳೂರು ಚುನಾವಣೆ ಬಗ್ಗೆ ಕೇಸು ಮತ್ತೆ ನವಂಬರ್ 3ಕ್ಕೆ ಬರೋದಿದೆ. ಅವರು ಕೂಡ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಹಾಕಿದ್ದಾರೆ. ಯಾವ್ಯಾವ ಡೇಟಿಗೆ ಏನು ಕೊಡಬೇಕು, ನವಂಬರ್ 1ಕ್ಕೆ ಡಿಲಿಮಿಟೇಷನ್ ರಿಪೋರ್ಟ್ ಕೊಡಬೇಕು, ನವಂಬರ್ 30ಕ್ಕೆ ರಿಸರ್ವೇಷನ್ ಲಿಸ್ಟ್ ಕೊಡಬೇಕು. ಆನಂತರ ನಮಗೂ ಕೂಡ ಡೈರೆಕ್ಷನ್ ಕೊಟ್ಟಿದ್ದಾರೆ ಸುಪ್ರೀಂ ಕೋರ್ಟ್, ನೀವು ನವಂಬರ್ 1ರಿಂದ ನಿಮ್ಮ ಕೆಲಸ ಸ್ಟಾರ್ಟ್ ಮಾಡಿ ಅಂತೇಳಿ. ಹೀಗಾಗಿ ಬೆಂಗಳೂರು ನಗರಕ್ಕೆ 5 ಕಾರ್ಪೊರೇಷನ್ಗಳಿಗೆ ಚುನಾವಣೆ ನಡೆಸುವುದು ಪ್ರೊಬಬಲಿ ಫೆಬ್ರವರಿಯಲ್ಲಿ ಆಗ್ಬೋದೇನೋ. ಫೆಬ್ರವರಿ. ಯಾಕಂದರೆ ಸುಪ್ರೀಂ ಕೋರ್ಟು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಈ ಪ್ರಕರಣ ಪೆಂಡಿಂಗ್ ಇದೆ. ಅವರು ಕೂಡ ಅದನ್ನು ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಸೊ ಅದು ಆಗ್ಬೋದು. ಆನಂತರ ZP, TP, ಗ್ರಾಮ ಪಂಚಾಯತ್ ಮತ್ತು ನಮ್ಮ ನಗರ ಸ್ಥಳೀಯ ಸಂಸ್ಥೆಗಳು 192 ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಕೂಡ ಈಗ ಬಂದುಬಿಡ್ತದೆ. 5 ಕಾರ್ಪೊರೇಷನ್ಗೆ ಚುನಾವಣೆ ನಡೆಸಬೇಕಾಗಿದೆ. ಹೀಗಾಗಿ ಈ ವರ್ಷ ಏನೋ ನಾನು ತಿಳಿದ ಮಟ್ಟಿಗೆ ಅದು ಆಗಲಿಕ್ಕಿಲ್ಲ. ಅಂದರೆ ನಿಮ್ಮ ಪ್ರಕಾರ 2026 ಫೆಬ್ರವರಿ ತಿಂಗಳಿಗೆ ಗ್ರೇಟರ್ ಬೆಂಗಳೂರು ಚುನಾವಣೆ ಆಗುತ್ತೆ. 5 ಕಾರ್ಪೊರೇಷನ್ಗಳು ಕೂಡ ಎಲ್ಲವೂ ಸರಿಯಾಗಿ ಹೋದರೆ, ಎಲ್ಲವೂ ನಾವು, ಯಾಕಂದ್ರೆ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಕೊಟ್ಬಿಟ್ಟಿದೆ, ನೀವು ನವಂಬರ್ 1ಕ್ಕೆ ಡಿಲಿಮಿಟೇಷನ್ನ ವರದಿ ಒಪ್ಪಿಸ್ಬೇಕು ಅಂತೇಳಿ. ಅದು ಕೊಟ್ಟರೆ ಮುಂದಿನ ನವಂಬರ್ 30ಕ್ಕೆ ರಿಸರ್ವೇಷನ್ ಕೊಡ್ಬೇಕು ಅವರು. ಬಿಕಾಸ್ ಅವೆರಡೂ ಅವ್ರು ಮಾಡಬೇಕಾಗಿದೆ, ಸರ್ಕಾರ ಮಾಡಬೇಕಾಗಿದೆ. ಅವೆರಡೂ ಮಾಡಿಬಿಟ್ರೆ ನಮ್ಮದು ಕೆಲಸ ಈಸಿ. ನಾವು ಇಲ್ಲ ಅನೌನ್ಸ್ ದಿ ಡೇಟ್ಸ್. ಹಾಗಾದರೆ ನಿಮ್ಮ ಗ್ರೇಟರ್ ಬೆಂಗಳೂರು ಚುನಾವಣೆ ಆಗೋವರೆಗೂ ಕೂಡ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಚುನಾವಣೆ, ಗ್ರಾಮ ಪಂಚಾಯತ್ ಚುನಾವಣೆ ತಡ ಆಗುತ್ತೆ. ಅದಕ್ಕಾಗಿ ತಡ ಅಂತಲ್ಲ, ಇದಕ್ಕೂ ಮೀಸಲಾತಿ ಪಟ್ಟಿ ಕೊಡಬೇಕಾಗಿದೆ. ಅದಕ್ಕೆ ZP, TPಗೆ ಕೊಡಬೇಕು, ಗ್ರಾಮ ಪಂಚಾಯತಿಗೂ ಕೂಡ ಕೊಡಬೇಕು. ಅದು ಬಂದಿಲ್ಲ ಇನ್ನು. ಅದು ಡಿಸೆಂಬರ್ಗೆ ಮುಗಿದು ಹೋಗ್ಬಿಡುತ್ತೆ, ಅದರದ್ದು ಟರ್ಮ್ ಮುಗೀತಿದೆ. ಅದು ಭಾಳ ಇಂಪಾರ್ಟೆಂಟು. ಗ್ರಾಮ ಪಂಚಾಯತ್ ಚುನಾವಣೆಗಳು ಆಗಬೇಕು. ಯಾಕಂತಂದ್ರೆ ಪ್ರಜಾಪ್ರಭುತ್ವದ ತಳಹದಿ ಇರುವುದೇ ಅಲ್ಲಿ ಗ್ರಾಮ ಪಂಚಾಯತಿಗೆ. ಅದರಲ್ಲಿ ಮೀಸಲಾತಿ ಪಟ್ಟಿಗೆ ಅವರು ಸರ್ಕಾರ ಏನು ಜಿಲ್ಲಾಧಿಕಾರಿಗಳಿಗೆ, ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಬರ್ಕೊಂಡಿದ್ದಾರಂತೆ ನಾವು ಮೊನ್ನೆ ಒಂದು ಮೀಟಿಂಗ್ ಮಾಡಿದಾಗ ಕೇಳ್ಪಟ್ಟಿದ್ದೇವೆ. ಇವೆಲ್ಲ ಜಿಲ್ಲಾಧಿಕಾರಿಗಳು ಆದಷ್ಟು ಬೇಗ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂಥ ಮೀಸಲಾತಿಯನ್ನು ಪಟ್ಟಿಯನ್ನು ಕೊಟ್ಟಲ್ಲಿ ನಾವು ಅದಕ್ಕೂ ಕೂಡ ಚುನಾವಣೆ ಮಾಡೋರು ಇದ್ದೇವೆ. ಮೀಸಲಾತಿ ವಿಚಾರದಲ್ಲಿ ಸರ್ಕಾರ ಮಾಡ್ತಿರುವಂತಹ ಪ್ರಯತ್ನಗಳ ಬಗ್ಗೆ ನಿಮಗೆ ಗಮನಕ್ಕೆ ಬಂದಿದೆ ಅಷ್ಟೇ, ಆದರೆ ಸರ್ಕಾರ ಯಾವುದೇ ಪತ್ರ ವ್ಯವಹಾರ ಮಾಡಿಲ್ಲ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಇಲ್ಲ. ಅದು ಗ್ರಾಮ ಪಂಚಾಯತಿಗಳಿಗೆಲ್ಲ ಅವರು ಜಿಲ್ಲಾಧಿಕಾರಿಗಳ ಜೊತೆ ಏನು ಪತ್ರ ವ್ಯವಹಾರ ಮಾಡ್ತಾ ಇದ್ದಾರೋ ಅದ್ರ ಕಾಪಿ ನಮಗೂ ಹಾಕ್ತಾ ಇದ್ದಾರೆ ಅವರು. ಯಾರು? ಈ ಅರ್ಬನ್ ಡೆವಲಪ್ಮೆಂಟ್ RDPR ಇಲಾಖೆಯವರು ಮತ್ತು ನಗರಸಭಾ ನಗರಾಭಿವೃದ್ಧಿ ಇಲಾಖೆಯವರು ಕೂಡ ಮಾಡ್ತಾ ಇದ್ದಾರೆ, ಪತ್ರ ವ್ಯವಹಾರ ಮಾಡ್ತಾ ಇದ್ದಾರೆ. ಸರ್, ಯಾವುದೇ ರಾಜ್ಯದ ವಿಧಾನಸಭಾ ಚುನಾವಣೆ ತಗೊಳ್ಳಿ, ಲೋಕಸಭಾ ಚುನಾವಣೆ ತಗೊಳ್ಳಿ, ಸಕಾಲಕ್ಕೆ ಸರಿಯಾಗಿ ಚುನಾವಣೆಗಳು ಆಗ್ತವೆ. ಆದರೆ ಸ್ಥಳೀಯ ಸಂಸ್ಥೆಗಳು ಅಂತ ಬಂದಾಗ ಮಾತ್ರ ಸಕಾಲಕ್ಕೆ ಸರಿಯಾಗಿ ಚುನಾವಣೆ ಆಗೋದಿಲ್ಲ. ಅದು ಬೆಂಗಳೂರು BBMP ಆಗಿರಲಿ, ಈಗ ಅದು BBMPಯಿಂದ ಗ್ರೇಟರ್ ಬೆಂಗಳೂರು ಆಗಿದೆ.
ಅದೇ ರೀತಿ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್, ಗ್ರಾಮ ಪಂಚಾಯತ್ ಯಾವುದೇ ಕಾರ್ಪೊರೇಷನ್ಗಳ ಚುನಾವಣೆ ಕೂಡ ಸಕಾಲಕ್ಕೆ ಆಗೋದಿಲ್ಲ. ಏನದು ಟೆಕ್ನಿಕಲ್ ರೀಸನ್ ಏನು ಅಂತ ಪ್ರತಿ ಬಾರಿನೂ ಹಿಂಗೆ ಆಗ್ತಿದೆಯಲ್ಲ, ಅದು ಬಿ ಜೆ ಪಿಯವ್ರ ಅಧಿಕಾರದಲ್ಲಿರಲಿ, ಕಾಂಗ್ರೆಸ್ ಅವರ ಅಧಿಕಾರದಲ್ಲಿರಲಿ, ಇನ್ಕ್ಲೂಡಿಂಗ್ ಕರ್ನಾಟಕ, ಎಕ್ಸ್ಕ್ಲೂಡಿಂಗ್ ಎನಿ ಸ್ಟೇಟ್, ಯಾವುದೇ ಸ್ಟೇಟಲ್ಲೂ 1993ರಲ್ಲಿ ಸಂವಿಧಾನ 74ರ ತಿದ್ದುಪಡಿ ಮುಖಾಂತರ 243K ದಿಂದ ಹಿಡಿದು ZA ಏನು ತಿದ್ದುಪಡಿ ಮಾಡಿ ಇದು ಪಂಚಾಯತ್ ಮತ್ತು ಸ್ಥಳೀಯ ಮಟ್ಟದ ಸಂಸ್ಥೆಗಳ ಚುನಾವಣೆ ಮಾಡಬೇಕು ಅಂತ ಏನು ತಿದ್ದುಪಡಿ ತಂತು, ಅವತ್ತಿಂದ ರಾಜ್ಯ ಚುನಾವಣಾ ಆಯೋಗಗಳು ಎಲ್ಲ ರಾಜ್ಯಗಳಲ್ಲಿ ಕೇವಲ ಪಂಚಾಯತ್ ಮತ್ತು ನಗರ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆಸಲಿಕ್ಕೆ ಸ್ಥಾಪಿಸಲ್ಪಟ್ಟು 95ರಿಂದ 2015ರವರೆಗೆ ಸತತವಾಗಿ ಕೇವಲ 6 ತಿಂಗಳ ಅಥವಾ 5 ತಿಂಗಳು 6 ತಿಂಗಳಲ್ಲಿ ಅಂತರದಲ್ಲಿ ಸತತವಾಗಿ 2015ರವರೆಗೆ ZP TP ಮತ್ತು ಗ್ರಾಮ ಪಂಚಾಯತ್ ಇಲೆಕ್ಷನ್ಗಳು ಆಗ್ತಾ ಬಂದಿದ್ದಾವೆ. ಯಾವಾಗ 2020ರಲ್ಲಿ ಈ ಚುನಾವಣಾ ಆಯೋಗದಲ್ಲಿ ಇದ್ದಂಥ ಈ ಮೀಸಲಾತಿ ಪಟ್ಟಿಯನ್ನು ಮಾಡುವಂಥ ಒಂದು ಅಧಿಕಾರವನ್ನು ತಿದ್ದುಪಡಿ ಮುಖಾಂತರ ಸರ್ಕಾರ ತನ್ನ ವಶಕ್ಕೆ ತೆಗೆದುಕೊಂಡಿತು. ಹೀಗಾಗಿ ಆ ಒಂದು ಅಧಿಕಾರವನ್ನು ತೆಗೆದುಕೊಂಡ ನಂತರ ಮೀಸಲಾತಿ ಪಟ್ಟಿಯನ್ನು ಸರ್ಕಾರ ಮಾಡುವಲ್ಲಿ ವಿಳಂಬವಾಗ್ತಿದೆ. ಆ ಒಂದು ಅಧಿಕಾರ ರಾಜ್ಯ ಚುನಾವಣಾ ಆಯೋಗಕ್ಕೆ ಇದ್ದಿದ್ದರೆ 2020-21ರಲ್ಲಿ ZP TP ಇಲೆಕ್ಷನ್ಗಳು ಕೂಡ ಆಗಿ ಇನ್ನೊಂದು 4-5 ತಿಂಗಳಲ್ಲಿ ಅದರ ಟರ್ಮ್ ಕೂಡ ಮುಗಿಯಬಹುದಿತ್ತು. ಹೇಗೆ ಗ್ರಾಮ ಪಂಚಾಯತ್ ಚುನಾವಣೆಗಳ ಟರ್ಮ್ ಮುಗಿಲಿಕ್ಕೆ ಬಂದಿದೆಯೋ ಅದೇ ರೀತಿ ಅದು ಕೂಡ ಮುಗಿಯಬಹುದಿತ್ತು. ಆದರೆ ತಿದ್ದುಪಡಿ ಮುಖಾಂತರ ಅಧಿಕಾರವನ್ನು ತೆಗೆದುಕೊಂಡ ನಂತರ ಅಷ್ಟು ವಿಳಂಬ ಆಗ್ತಿದೆ.